ಸರ್, ಈ ಗ್ಯಾರಂಟಿಗಳು ಲೋಕಸಭೆಗೆ ಹೇಗೆ ವರ್ಕೌಟ್ ಆಗ್ಬೋದು ಅನ್ಸುತ್ತೆ ಸರ್? ಈಗ ಸುಮಾರು ಸಮಾಜದಲ್ಲಿರ್ತಕ್ಕಂಥ ಬಡವರು ಎಲ್ಲ ಜಾತಿ ಬಡವರಿಗೂ ಕೂಡ ಪ್ರತಿ ಮನೆಗೆ 4,000ದಿಂದ 5,000 ರೂಪಾಯಿ ಕೊಡ್ತಾ ಇದ್ದೀವಿ ತಿಂಗಳಿಗೆ. ಗೊತ್ತಾಯ್ತಾ? ಮತ್ತೆ ನೇರವಾಗಿ ಅವರಿಗೆ ಅವರ DBT ಮೂಲಕ ಕೊಡ್ತಾ ಇದ್ದೀವಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಜನಗಳಿಗೆಲ್ಲ ಗೊತ್ತಾಗಿದೆ ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗ ಮನೆಗಳು ಕೊಡ್ತಾ ಇದ್ದೀವಿ. ಈ ಮನೆಗಳು ಇವತ್ತು ಕೊಟ್ಟವು 1,80,250 ಇಲ್ಲಿ 36,000ಕ್ಕಿಂತ ಹೆಚ್ಚು ಮನೆಗಳು, ಇಲ್ಲಿ 36,000 ಇಡೀ ಇವತ್ತು ಕೊಟ್ಟಿರೋದು 60 ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ 28. ಇಲ್ಲಿ 8,000 ಚಿಲ್ಲರೆ ಮನೆ ಕೊಟ್ಟಿದೆ ಬೆಂಗಳೂರಿನಲ್ಲಿ. ಎರಡನೇ ಹಂತ ನಡೀತಾ ಇದೆ. ಇದು ಮೊದಲನೇ ಹಂತ ಗಮನಿಸ್ತಾ ಇದೀವಿ ಸರ್. ಎಸ್, ಹೌದು ಸರ್, ಅದು ಮಾಡ್ತಾ ಇದ್ದೀವಿ. ಸೊ ಪ್ರಧಾನಮಂತ್ರಿಗಳು ಕೊಡೋದು, ಅದು ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸರ್ವರಿಗೂ ಸೂರು. ಅವ್ರು ಕೊಡೋದು ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ. ಇದಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಮನೆಗೆ ಎಷ್ಟಾಗುತ್ತೆ ಸರ್? 6 ಲಕ್ಷದಿಂದ 7 ಲಕ್ಷ ರೂಪಾಯಿ ಒಂದು ಮನೆಗೆ. ಎಲ್ಲ ಸೌಲಭ್ಯ ಭರಿತ ಮನೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ. ಸೊ ಅದು ಮಾಡಿ ನಮ್ಮ ಸರ್ಕಾರದ ಏನಾಯ್ತು, ಅವ್ರು 1.5 ಲಕ್ಷ ಕೊಡೋದು, ರಾಜ್ಯ ಸರ್ಕಾರ 1,20,000 ಕೊಡೋದು, ಇದು ಉಳಿದದನ್ನ ಬೆನಿಫಿಷಿಯರಿ ಕೊಡೋದು ಅಂತ ಮಾಡಿದ್ದಾರೆ. ಪಾಪ 4 ಲಕ್ಷ 5 ಲಕ್ಷ ಎಲ್ಲಿಂದ ಬೆನಿಫಿಷಿಯರೀಸ್ ಕೊಡ್ತಾರೆ? ಬಹಳ ಕಷ್ಟ, ಆಗೋದೇ ಇಲ್ಲ. ಆಮೇಲೆ 1.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು GST ಮೂಲಕ 1,38,000 ವಸೂಲು ಮಾಡ್ತಾರೆ. 1.5 ಲಕ್ಷ ಕೊಡೋದು, GST 1,38,000 ವಸೂಲು ಮಾಡ್ಕೊಳ್ಳೋದು. ಒಟ್ಟಾಗಿ ಬರೋದೆಷ್ಟು? 12,000. ನಾವು ಅದಕ್ಕೆ ನಾನು ಹೇಳಿದೆ ಜಮೀರಿಗೆ, ಫಲಾನುಭವಿಗಳು 1 ಲಕ್ಷ ಕೊಡ್ಲಿ, ಇನ್ನು ಉಳಿದ ದುಡ್ಡು ನಾವು ಕೊಡೋಣ ಅಂತೇಳಿ ಕೊಡ್ತಾ ಇದ್ದೀವಿ. ವಂಡರ್ಫುಲ್ ಸರ್. ಸರ್, ಲೋಕಸಭೆ ಎಷ್ಟು ಸೀಟ್ ಬರುತ್ತೆ ಸರ್ ಕಾಂಗ್ರೆಸ್ಗೆ? ನಾವು ಕನಿಷ್ಠ 20 ಸೀಟ್ ಗೆಲ್ತೇವೆ. ಸರ್, ಈ ಗ್ಯಾರಂಟಿಗಳು ಲೋಕಸಭೆಗೆ ಹೇಗೆ ವರ್ಕೌಟ್ ಆಗ್ಬೋದು ಅನ್ಸುತ್ತೆ ಸರ್? ಈಗ ಸುಮಾರು ಸಮಾಜದಲ್ಲಿರ್ತಕ್ಕಂಥ ಬಡವರು ಎಲ್ಲ ಜಾತಿ ಬಡವರಿಗೂ ಕೂಡ ಪ್ರತಿ ಮನೆಗೆ 4,000ದಿಂದ 5,000 ರೂಪಾಯಿ ಕೊಡ್ತಾ ಇದ್ದೀವಿ ತಿಂಗಳಿಗೆ. ಗೊತ್ತಾಯ್ತಾ? ಮತ್ತೆ ನೇರವಾಗಿ ಅವರಿಗೆ ಅವರ DBT ಮೂಲಕ ಕೊಡ್ತಾ ಇದ್ದೀವಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಜನಗಳಿಗೆಲ್ಲ ಗೊತ್ತಾಗಿದೆ ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗ ಮನೆಗಳು ಕೊಡ್ತಾ ಇದ್ದೀವಿ. ಈ ಮನೆಗಳು ಇವತ್ತು ಕೊಟ್ಟವು 1,80,250. ಇಲ್ಲಿ 36,000ಕ್ಕಿಂತ ಹೆಚ್ಚು ಮನೆಗಳು, ಇಲ್ಲಿ 36,000 ಇಡೀ ಇವತ್ತು ಕೊಟ್ಟಿರೋದು 60 ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ 28. ಇಲ್ಲಿ 8,000 ಚಿಲ್ಲರೆ ಮನೆ ಕೊಟ್ಟಿದೆ ಬೆಂಗಳೂರಿನಲ್ಲಿ. ಎರಡನೇ ಹಂತ ನಡೀತಾ ಇದೆ. ಇದು ಮೊದಲನೇ ಹಂತ ಗಮನಿಸ್ತಾ ಇದೀವಿ ಸರ್. ಎಸ್, ಹೌದು ಸರ್, ಅದು ಮಾಡ್ತಾ ಇದ್ದೀವಿ. ಸೊ ಪ್ರಧಾನಮಂತ್ರಿಗಳು ಕೊಡೋದು, ಅದು ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸರ್ವರಿಗೂ ಸೂರು. ಅವ್ರು ಕೊಡೋದು ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ. ಇದಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಮನೆಗೆ ಎಷ್ಟಾಗುತ್ತೆ ಸರ್? 6 ಲಕ್ಷದಿಂದ 7 ಲಕ್ಷ ರೂಪಾಯಿ ಒಂದು ಮನೆಗೆ. ಎಲ್ಲ ಸೌಲಭ್ಯ ಭರಿತ ಮನೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ. ಸೊ ಅದು ಮಾಡಿ ನಮ್ಮ ಸರ್ಕಾರದ ಏನಾಯ್ತು, ಅವ್ರು 1.5 ಲಕ್ಷ ಕೊಡೋದು, ರಾಜ್ಯ ಸರ್ಕಾರ 1,20,000 ಕೊಡೋದು, ಇದು ಉಳಿದದನ್ನ ಬೆನಿಫಿಷಿಯರಿ ಕೊಡೋದು ಅಂತ ಮಾಡಿದ್ದಾರೆ. ಪಾಪ 4 ಲಕ್ಷ 5 ಲಕ್ಷ ಎಲ್ಲಿಂದ ಬೆನಿಫಿಷಿಯರೀಸ್ ಕೊಡ್ತಾರೆ? ಬಹಳ ಕಷ್ಟ, ಆಗೋದೇ ಇಲ್ಲ. ಆಮೇಲೆ 1.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು GST ಮೂಲಕ 1,38,000 ವಸೂಲು ಮಾಡ್ತಾರೆ. 1.5 ಲಕ್ಷ ಕೊಡೋದು, GST 1,38,000 ವಸೂಲು ಮಾಡ್ಕೊಳ್ಳೋದು. ಒಟ್ಟಾಗಿ ಬರೋದೆಷ್ಟು? 12,000. ನಾವು ಅದಕ್ಕೆ ನಾನು ಹೇಳಿದೆ ಜಮೀರಿಗೆ, ಫಲಾನುಭವಿಗಳು 1 ಲಕ್ಷ ಕೊಡ್ಲಿ, ಇನ್ನು ಉಳಿದ ದುಡ್ಡು ನಾವು ಕೊಡೋಣ ಅಂತೇಳಿ ಕೊಡ್ತಾ ಇದ್ದೀವಿ. ವಂಡರ್ಫುಲ್ ಸರ್. ಸರ್, ಲೋಕಸಭೆ ಎಷ್ಟು ಸೀಟ್ ಬರುತ್ತೆ ಸರ್ ಕಾಂಗ್ರೆಸ್ಗೆ? ನಾವು ಕನಿಷ್ಠ 20 ಸೀಟ್ ಗೆಲ್ತೇವೆ.